ಶಾಸಕ ಸುನೀಲ್ ಕುಮಾರ್ ಅವರಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ನಿಮ್ಮ ಆಕ್ಷನ್ಗಳು ಎಫ್ಐಆರ್ಗಳು ಕೇವಲ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ದ್ವೇಷ ಭಾಷಣದ ನಿಯಂತ್ರಣದ ಹೆಸರಲ್ಲಿ ಇವ್ರನ್ನ ಮಾತ್ರ ನೀವು ಗುರಿ ಮಾಡ್ತಿದ್ದಾರೆ. ನೋಡಿ, ಮೊದಲನೇದಾಗಿ ನಾನು ಸುನೀಲ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು, ಮಾಜಿ ಮಂತ್ರಿಗಳು. ನಾನು ಜಿಲ್ಲಾ ಉಸ್ತುವಾರಿ ಸಚಿವೆ ಇದ್ದೀನಿ ಅಲ್ಲಿ. ನಾವು ಬರೀ ಹಿಂದೂ ವಿರೋಧಿ ಅಂತ ಅಲ್ಲ, ನಾವು ಕೂಡ ಹಿಂದೂನೇ. ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲಿನೇ ಸಿದ್ದರಾಮಯ್ಯ ಇದ್ದಾರೆ. ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಷದವರು. ಮಹಾತ್ಮ ಗಾಂಧೀಜಿಯವರು ರಾಮನ ಭಕ್ತರೆಷ್ಟಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇದನ್ನ ಅವರು ಹಿಂದೂ ಮುಸ್ಲಿಂ ಅಂತ ಭೂತ್ ಕನ್ನಡಿಯಿಂದ ನೋಡೋದನ್ನ ಬಿಟ್ಟು ಬೇರೆ ಸಾಮಾಜಿಕ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವರಿಗೆ ಒಂದು ಕಿವಿ ಮಾತನ್ನ ಒಬ್ಬ ಮಹಿಳೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುನೀಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು ಬಿಜೆಪಿಯಲ್ಲಿ ಇರುವಂತ We at East Point Group of Institutions offer a wide range of courses that provide limitless opportunities, building skills over 2 decades. ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿನೇ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಈ ದರ್ದು ಅವ್ರಿಗೆ ಇರಬಹುದು ಹೊರತಾಗಿ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ ಮಂತ್ರಿಗಳಿಗಾಗ್ಲಿ ಲಾ ಅಂಡ್ ಆರ್ಡರ್ ನ ಯಾರೇ ಇರಲಿ, ಯಾವ ಜಾತಿಯವರೇ ಇರಲಿ, ಯಾವ ಭಾಷೆಯವರೇ ಇರಲಿ, ಅವ್ರ ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ನಾವು ಬದ್ರಿದೀವಿ ಅಂತ ನಾವು ಮಾಡ್ತಾ ಇದೀವಿ ಹೊರತಾಗಿ ಇದೇನು ಬರೀ ಅವ್ರನ್ನ ಟಾರ್ಗೆಟ್ ಮಾಡಲಿ ಇವ್ರನ್ನ ಟಾರ್ಗೆಟ್ ಮಾಡಲಿ ಅದು ಕಾಂಗ್ರೆಸ್ಗೆ ಅನಿವಾರ್ಯತೆ ಇಲ್ಲ. ಈ ಅನಿವಾರ್ಯತೆ ಏನಾದ್ರೂ ಜಾತಿ ನೆಲದ ಮೇಲೆ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಏನಾದ್ರೂ ಇದ್ರೆ ಅದು ಬಿಜೆಪಿಯವರಿಗಿದೆ, ಅದು ಸುನೀಲ್ ಕುಮಾರ್ ಅವ್ರಿಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.